ಇನ್ನು ಸಂಸತ್ನ ಅಧಿವೇಶನದಲ್ಲಿ ಕಾವೇರಲಿದೆ ನೀಟ್ನ ಕಿಚ್ಚು. ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷ ಪಟ್ಟನ್ನ ಹಿಡಿದಿದೆ. ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಈಗ ಪಟ್ಟನ್ನ ಹಿಡಿದು ಸದನದಲ್ಲಿ ಕಳೆದ 3 ದಿನಗಳಿಂದ ಕೂಡ ಸದನವನ್ನ ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆಯಲ್ಲಿ ವಿಪಕ್ಷಗಳಿಂದ ಗದ್ದಲ ಕೋಲಾಹಲ ಸಾಧ್ಯತೆ ಇದೆ. ಇವತ್ತು ಕೂಡ ರಾಜ್ಯಸಭೆಯಲ್ಲೂ ಕೂಡ ಹೋರಾಟ ಮುಂದುವರೆಸಲಿದ್ದಾರೆ ಕಾಂಗ್ರೆಸ್ನವರು. ಚರ್ಚೆಗೆ ಸಿದ್ಧ ಅಂತಿರೋ ಕೇಂದ್ರ, ಪಟ್ಟನ್ನ ಸಡಿಲಿಸದ ಕಾಂಗ್ರೆಸ್. ಕಳೆದ 3 ದಿನದಿಂದಲೂ ಕೂಡ ಕಲಾಪಕ್ಕೆ ಅವಕಾಶ ನೀಡ್ತಾ ಇಲ್ಲ ವಿಪಕ್ಷ. 4ನೇ ದಿನವಾದರೂ ನಡೆಯುತ್ತಾ ಸುಗಮ ಕಲಾಪ ಅನ್ನುವಂಥ ಪ್ರಶ್ನೆ. ಸಂಸತ್ ಅಧಿವೇಶನದಲ್ಲಿ ಕಾವೇರಲಿದೆ ನೀಟ್ನ ಕಿಚ್ಚು. ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷ ಪಟ್ಟನ್ನ ಹಿಡಿದಿರೋದೀಗ. ಲೋಕಸಭೆ ಹಾಗೆ ರಾಜ್ಯಸಭೆ ಎರಡರಲ್ಲೂ ಕೂಡ ಸದನವನ್ನ ಇವತ್ತಿಗೆ ಮುಂದೂಡಲಾಗಿತ್ತು. 3 ದಿನಗಳಿಂದ ಕಲಾಪಕ್ಕೆ ಅಡ್ಡಿ ಆಗ್ತಾ ಇದೆ. ಅಲ್ಲಿ ಸದನದ ಬಾವಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು, ವಿರೋಧ ಪಕ್ಷದ ಎಲ್ಲರೂ ಕೂಡ ಸೇರಿ. ಹಾಗಾಗಿ ಇವತ್ತು ಕೂಡ ಇದೇ ರೀತಿ ಆಗುತ್ತಾ ಅಥವಾ ಸುಗಮ ಕಲಾಪ ಆಗುತ್ತಾ, ಇದರ ಜೊತೆಗೆ ರಾಜೀನಾಮೆನ ಕೊಡಲೇಬೇಕು ಅಂತ ಪಟ್ಟಣ ಹಿಡಿದಿರುವಂತಹ ಕಾಂಗ್ರೆಸ್ನವರು ಚರ್ಚೆಗೆ ಸಿದ್ಧರಿದ್ದಾರಾ? ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷದವರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಈಗ JP ನಡ್ಡಾ ಅವರು ನಾವು ರೆಡಿ ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ನವರು ಈಗ ಸದ್ಯಕ್ಕಂತೂ ಚರ್ಚೆಗೆ ಅವಕಾಶ ಕೊಟ್ಟಿದ್ರು. ಅವರ ಆಗ್ರಹ ಒಂದೇ, ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ವಿಚಾರ.